ತಾಳಿ ಕಟ್ಟೋ ಟೈಮ್ಗೆ ಎಂಟ್ರಿ ಕೊಟ್ಟ ಮೊದಲ ಹೆಂಡತಿ. ಮಂಟಪದಲ್ಲಿ ಪತ್ರಗುಟ್ಟಿ ಹೋದ ಮದುಮಗ. ಸಿನಿಮೀಯ ಸ್ಟೈಲ್ನಲ್ಲಿ ನಿಂತೇ ಹೋಯಿತು ಮದುವೆ. ಕಲ್ಯಾಣ ಮಂಟಪದಲ್ಲೇ ಜಟಾಪಟಿ, ಫುಲ್ ಹೈ ಡ್ರಾಮಾ. ಇತ್ತೀಚಿನ ದಿನಗಳಲ್ಲಿ ಸಂಬಂಧಕ್ಕೆ ಬೆಲೆ ಇಲ್ಲದಂತಾಗಿದೆ. ಸೋಷಿಯಲ್ ಮೀಡಿಯಾ ಜಮಾನಾ ಬಂದು ಜನರು ಹಾಳಾಗಿ ಹೋಗ್ಬಿಟ್ಟಿದ್ದಾರೆ. ಮದುವೆ ಆಗಿ ಮುದ್ದಾಗಿ ಸಂಸಾರ ಇದ್ರೂ ಅಕ್ರಮ ಸಂಬಂಧ ಇಟ್ಕೊಳ್ಳೋದು ಅಥವಾ ಮತ್ತೊಂದು ಮದುವೆ ಆಗೋದು ಕಾಮನ್ ಆಗ್ಬಿಟ್ಟಿದೆ. ಮದುವೆ ಆಗಿ ಜೀವನ ಪೂರ್ತಿ ನಿನ್ನ ಕಷ್ಟ ಸುಖದಲ್ಲಿ ಜೊತೆಯಲ್ಲಿರ್ತೀನಿ ಅಂತ ಮಾತು ಕೊಟ್ಟು ಸಪ್ತಪದಿ ತುಳಿದಿದ್ದ ಕಿರಾತಕ ಗಂಡ ತನ್ನನ್ನ ನಂಬಿ ಬಂದವಳಿಗೆ ಮೋಸ ಮಾಡಿ ಮತ್ತೊಂದು ಮದುವೆ ಆಗೋದಕ್ಕೆ ಮುಂದಾಗಿದ್ದು. ಮದುಮಗನ ಗೆಟಪ್ನಲ್ಲಿದ್ದ ಕಿರಾತಕ ಗಂಡನಿಗೆ ಮೊದಲ ಪತ್ನಿ ಶಾಕ್ ಕೊಟ್ಟಿದ್ದು ತಾಳಿ ಕಟ್ಟೋ ಕೆಲವೇ ಕ್ಷಣದಲ್ಲಿ ಸಿನಿಮೀಯ ಸ್ಟೈಲ್ನಲ್ಲಿ ಮದುವೆ ಮುರಿದು ಹೋಗಿರೋ ಘಟನೆ ತುಮಕೂರು ಜಿಲ್ಲೆ ಕುಣಿಗಲ್ ಪಟ್ಟಣದಲ್ಲಿ ನಡೆದಿದೆ. ಮಿರಿಮಿರಿ ಅಂತ ಹೊಳಿತಾ ಇದ್ದ ಬಿಳಿ ಪಂಚೆ, ಶರ್ಟ್, ಮೈಸೂರು ಪೇಟ ತೊಟ್ಟು ಹಸೆಮಣೆ ಏರಿದ್ದ ಮದುಮಗ ಇನ್ನೇನು ತಾಳಿ ಕಟ್ಟಬೇಕು ಅನ್ನೋಷ್ಟರಲ್ಲಿ ಮದುವೆ ಮನೆಗೆ ಬಿರುಗಾಳಿಯಂತೆ ಮೊದಲ ಪತ್ನಿ ಎಂಟ್ರಿ ಕೊಟ್ಟಿದ್ಲು. ಇತ್ತ ತಾಳಿ ಹಿಡಿದು ಕೂತಿದ್ದ ಗಂಡನಿಗೆ ಮೊದಲ ಪತ್ನಿ ಎಂಟ್ರಿ ಆಗ್ತಾ ಇದ್ದಂತೆ ಅಲ್ಲೇ ಪತ್ರಗುಟ್ಟು ಹೋಗಿದ್ದ. ಕೊನೆಗೆ ಸಿನಿಮಾ ಸ್ಟೈಲ್ನಲ್ಲಿ ಮುಹೂರ್ತದ ಕೆಲವೇ ಕ್ಷಣದಲ್ಲಿ ಮದುವೆ ಕ್ಯಾನ್ಸಲ್ ಆಗಿರೋ ಘಟನೆ ಕುಣಿಗಲ್ ತಾಲೂಕಿನ ಯಡಿಯೂರು ಬಳಿಯ SLN ಕನ್ವೆನ್ಷನಲ್ ಹಾಲ್ನಲ್ಲಿ ನಡೆದಿದೆ. ಹೀಗೆ ಮದುಮಗನ ಗೆಟಪ್ನಲ್ಲಿರೋ ಕಿರಾತಕನ ಹೆಸರು ಹರೀಶ್ ಪ್ರಸಾದ್ ಅಂತ, ಬೆಂಗಳೂರು ಮೂಲದವ. ಈಗಾಗಲೇ ಮದುವೆಯಾಗಿದ್ದು ಮತ್ತೊಂದು ಮದುವೆ ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ದ. ಹರೀಶ್ ಪ್ರಸಾದ್ ಮಂಡ್ಯ ಜಿಲ್ಲೆಯ ಅಲಗೂರು ಗ್ರಾಮದ ಯುವತಿಯನ್ನ ಮದುವೆ ಆಗುವುದಕ್ಕೆ ಮುಂದಾಗಿದ್ದ. ಈ ಜೋಡಿ ನಿನ್ನೆ ರಾತ್ರಿ ಖುಷಿಯಾಗಿ ಮದುವೆ ಶಾಸ್ತ್ರ ಕೂಡ ಮಾಡಿತ್ತು. ಇನ್ನೇನು ಇವತ್ತು ಬೆಳಗ್ಗೆ ಮುಹೂರ್ತದ ಸಮಯಕ್ಕೆ ಯುವತಿಗೆ ತಾಳಿ ಕಟ್ಟಬೇಕು ಅನ್ನೋಷ್ಟರಲ್ಲಿ ಹರೀಶ್ ಪ್ರಸಾದ್ ಮೊದಲ ಹೆಂಡತಿಯಾದ ಲೇಪಾಕ್ಷಿ ಪೊಲೀಸರು ವಕೀಲರ ಜೊತೆ ಬಿರುಗಾಳಿಯಂತೆ ಮದುವೆ ಮಂಟಪಕ್ಕೆ ಎಂಟ್ರಿ ಕೊಟ್ಟಿದ್ದು ಕೊನೆ ಕ್ಷಣದಲ್ಲಿ ಮದುವೆ ನಿಲ್ಲಿಸಿ ಮದುಮಗನಿಗೆ ಬೆವರಿಳಿಸಿದ್ದಾಳೆ. ಇನ್ನು ಮದುಮಗ ಹರೀಶ್ ಪ್ರಸಾದ್ ಬೆಂಗಳೂರು ಮೂಲದ ಲೇಪಾಕ್ಷಿಯನ್ನ 2014ರಲ್ಲಿ ಮದುವೆ ಆಗಿದ್ರು. ಹರೀಶ್ ಪ್ರಸಾದ್ ಹಾಗೂ ಲೇಪಾಕ್ಷಿ ಇಬ್ಬರು ಪರಸ್ಪರ ಪ್ರೀತಿಸಿ ಮದುವೆ ಆಗಿದ್ದು 10 ವರ್ಷ ಸಂಸಾರ ಕೂಡ ಮಾಡಿದ್ರು. ಕೌಟುಂಬಿಕ ಕಲಹದಿಂದಾಗಿ ಗಂಡ ಹೆಂಡತಿ ಬೇರೆಯಾಗಿದ್ರು. ಈ ನಡುವೆ ಮೊದಲ ಹೆಂಡತಿ ಲೇಪಾಕ್ಷಿಗೆ ಗೊತ್ತಾಗದಂತೆ ಹರೀಶ್ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ನಿಟ್ಟೂರು ಗ್ರಾಮದ ಯುವತಿಯೊಂದಿಗೆ ಮದುವೆ ಆಗೋದಕ್ಕೆ ಮುಂದಾಗಿದ್ದ. ಅದರಂತೆ ಇಂದು ಯಡಿಯೂರಿನ ಕಲ್ಯಾಣ ಮಂಟಪದಲ್ಲಿ ಮದುವೆ ನಡೀತಾ ಇತ್ತು. ಗಂಡನ ಮತ್ತೊಂದು ಮದುವೆ ವಿಚಾರ ಗೊತ್ತಾಗಿ ಲೇಪಾಕ್ಷಿ ಫುಲ್ ಶಾಕ್ಗೆ ಒಳಗಾಗಿದ್ದು ಹೇಗಾದ್ರೂ ಮಾಡಿ ಮದುವೆ ನಿಲ್ಲಿಸಬೇಕು ಅಂತ ಪೊಲೀಸರು ವಕೀಲರ ಹಾಗೂ ಸಂಬಂಧಿಕರ ಜೊತೆ ಕುಣಿಗಲ್ನ ಕಲ್ಯಾಣ ಮಂಟಪಕ್ಕೆ ಎಂಟ್ರಿ ಕೊಟ್ಟಿದ್ದು ಪತ್ನಿಯನ್ನ ಕಂಡು ಹರೀಶ್ ಪ್ರಸಾದ್ ಕಕ್ಕಾಬಿಕ್ಕಿಯಾಗಿದ್ದ. ನನಗೆ ಡಿವೋರ್ಸ್ ಕೊಡದೆ ಮೋಸ ಮಾಡಿದೀಯಾ ಅಂತ ಗಲಾಟೆ ಮಾಡಿ ಹೈ ಡ್ರಾಮಾವನ್ನೇ ಸೃಷ್ಟಿಸಿದ್ದು ಕೊನೆ ಕ್ಷಣದಲ್ಲಿ ಮದುವೆ ಕ್ಯಾನ್ಸಲ್ ಆಗಿದೆ. ಮದುವೆ ನಿಂತಿರೋದು ನೀವು ಪೊಲೀಸ್ ಸ್ಟೇಷನ್ಗೆ ಎಂತ ಬಂದಿದ್ದೀರಾ ಇವತ್ತು? ಸರ್, ನಮ್ಮದು ಲವ್ ಮ್ಯಾರೇಜ್ ಆಗಿತ್ತು. ಏನು ನಿಮ್ಮ ಹೆಸರು? ಯಾವ ಊರು ನಿಮ್ಮ? ಲೇಪಾಕ್ಷಿ. ನನ್ನ ಹಸ್ಬೆಂಡ್ ಹೆಸರು ಹರೀಶ್ ಪ್ರಸಾದ್. ಹುಡುಗಿ ಹೆಸರು ಬಂದು ಪುಣ್ಯಶ್ರೀ. ಸೊ ನನಗೆ ಇನ್ಫಾರ್ಮೇಷನ್ ಇಲ್ಲದೇ ನನಗಿನ್ನೂ ಡಿವೋರ್ಸ್ ಕೊಡ್ದೇ ಬಂದು ಇಲ್ಲಿ ಸೆಕೆಂಡ್ ಮ್ಯಾರೇಜ್ ಆಗ್ತಾಯಿದ್ರು. ನಾವು ಹೋಗಿ ನಿಲ್ಲಿಸಿ ಇವಾಗ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀವಿ. ಅಮೃತೂರು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀವಿ. ಎಲ್ಲಿ ಮದುವೆ ಮಾಡ್ಕೊತಾ ಇದ್ರು? ಯಡಿಯೂರಲ್ಲಿ SLN ಕನ್ವೆನ್ಷನ್ ಹಾಲಲ್ಲಿ. ನಿಮಗೆ ಗೊತ್ತಿರಲಿಲ್ವಾ ಮದುವೆ ಆಗ್ತಾ ಇರೋದು? ಮದುವೆ ಆಗ್ತಿರೋದೆಲ್ಲ ಏನೂ ಗೊತ್ತಿರಲಿಲ್ಲ. ಬಟ್ ಸ್ಟ್ರೇಂಜರ್ಸಿಂದ ಇನ್ಫಾರ್ಮೇಷನ್ ಸಿಕ್ತು. ಇನ್ವಿಟೇಷನ್ ಬಿಟ್ಟೋಗಿದ್ರು ಮನೆ ಹತ್ರ, ಅದರಿಂದ ಬಂದಿದ್ವಿ. ಎಷ್ಟು ವರ್ಷ ಆಗಿದ್ದು ನಿಮ್ಮ ಮದುವೆ ಆಗಿ? ಮದುವೆ 11 ವರ್ಷ ಆಯಿತು. 11 ವರ್ಷ. ಏನು ನೀವಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಇತ್ತಾ? ಏನಿತ್ತು ಭಿನ್ನಾಭಿಪ್ರಾಯ? ನಾವು ಸಪ್ರೇಟ್ ಆಗಿದ್ದಾಗ ಏನೂ ಇರಲಿಲ್ಲ. ಮತ್ತು ಇವ್ರು ಮದುವೆ ಮಾಡಿಕೊಂಡು 2ನೇ ಸಲ ನನಗೆ ಮದುವೆ ಮಾಡಿಕೊಂಡು ನಮ್ಮ ಹಸ್ಬೆಂಡ್ ಅವ್ರ ನಮ್ಮ ಅತ್ತೆ ಮನೆಗೆ ಹೋದೆ. ಅಲ್ಲಿ ಅವ್ರು 4 ಜನ ಅವ್ರ ಅಕ್ಕಂದಿರು ಮತ್ತು ನಮ್ಮ ಅತ್ತೆ ಅವರೆಲ್ಲ ಟಾರ್ಚರ್ ಮಾಡ್ತಾಯಿದ್ರು. ಅದ್ರ ಮಧ್ಯದಲ್ಲಿ ಇವ್ರಿಗೆ ಅಫೇರ್ಗಳು ನಡೀತಾಯಿತ್ತು. ಆಮೇಲೆ ಸಪ್ರೇಟ್ ಆದಮೇಲೆ ಡಿವೋರ್ಸ್ ಇನ್ನೂ ಕಂಪ್ಲೀಟೇ ಆಗಿಲ್ಲ. ಮೀಡಿಯೇಷನಲ್ಲಿ ಬಂದು ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಒಪ್ಕೊಂಡು ಮೆಸೇಜ್ ಎಲ್ಲ ಮಾಡಿಬಿಟ್ಟು ಈ ಸ್ಯಾಟರ್ಡೆ ಸಂಡೇ ಮನೆಗೆ ಬರ್ತೀನಿ ಅಂತ ಹೇಳಿ ಇಲ್ಲಿ ಬಂದು ಮದುವೆ ಆಗ್ತಿದ್ದಾರೆ. ಒಟ್ಟಾರೆಯಾಗಿ ಮದುವೆ ಆಗ್ತಿರೋದೇ ನಿಮಗೆ ಗೊತ್ತಿಲ್ಲ, ನಿಮ್ಮ ಗಮನಕ್ಕೆ ತಂದಿಲ್ಲ. ಎಷ್ಟು ವರ್ಷ ಆಗಿತ್ತಮ್ಮ ಮದುವೆ ಆಗಿ ನಿಮಗೆ? ನಂಗೆ 11 ಇಯರ್ಸ್ ಆಗಿತ್ತು ಸರ್. ಮಕ್ಕಳೇನು ಇರಲಿಲ್ವಾ? ಮಕ್ಕಳೇನೂ ಇಲ್ಲ ಸರ್.
ಈಗ ಫ್ಯಾಮಿಲಿಯವ್ರ ಹತ್ರ ಬಂದು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಇತ್ತ ಮದುವೆಯಾಗಿ ಹೊಸ ಜೀವನಕ್ಕೆ ಕಾಲಿಡುವುದಕ್ಕೆ ಕಾತುರರಾಗಿದ್ದ ಯುವತಿಗೆ ಆಘಾತವಾಗಿದ್ದು, ಮದುವೆ ಮುರಿದು ಬಿದ್ದ ಬಳಿಕ ಯುವತಿ ಕುಟುಂಬಸ್ಥರು ಕೂಡ ಬೇಸರ ಹೊರಹಾಕಿದ್ದಾರೆ. ಮದುಮಗ ಹರೀಶ್ ಪ್ರಸಾದ್ನ ಪೊಲೀಸರು ಠಾಣೆಗೆ ಕರೆತಂದು ವಿಚಾರಣೆ ಮುಂದುವರೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.